ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನೆಲ್ಲ ಸಿಗುತ್ತೆ ಅಂತೇಳಿ ಫಸ್ಟ್ ಹೇಳ್ಬಿಡ್ತೀನಿ. ಆನಂತರ ಯಾಕಂದರೆ ಫಸ್ಟ್ ಯಾಕೆ ಹೇಳ್ತಾ ಇದ್ದೀನಿ ಇತ್ತೀಚಿನ ವಿಡಿಯೋಗಳಲ್ಲಿ ಅಂತಂದರೆ ಆ ಒಂದು ವಿಷಯದ ಬಗ್ಗೆ ಅಂತಂದರೆ ತಿಳ್ಕೊಳ್ಳೋದಕ್ಕಾಗಿ ನೀವು ಪೂರ್ತಿ ವಿಡಿಯೋನಾದ್ರೂ ನೋಡ್ತೀರೇನೋ ಅಂತ ಫಸ್ಟ್ ಹೇಳ್ತಾ ಇದ್ದೀನಿ. ಒಂದು ಏರ್ ಪ್ಯಾಕನ್ನು ರೆಮಿಡಿನ ಶೇರ್ ಮಾಡ್ತಾ ಇದ್ದೀನಿ. ತಲೆ ಒಟ್ಟಾಗಲಿ ಅಥವಾ ಕೂದಲು ಚೆನ್ನಾಗಿ ಬರೋದಕ್ಕಾಗಲಿ ಈ ಒಂದು ಏರ್ ಪ್ಯಾಕು ತುಂಬಾ ಹೆಲ್ಪ್ ಆಗುತ್ತೆ. ಹಂಗಾಗ್ಬಿಟ್ಟು ಈ ಒಂದು ಏರ್ ಪ್ಯಾಕನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡಬೇಕು, ಒಂದು ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಅದಕ್ಕಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಏನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಪ್ಲೀಸ್ ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾಯಿದ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನನಗೂ ಖುಷಿ ಆಗುತ್ತೆ. ನನಗೆ ಹೆಂಗೆ ಗೊತ್ತಾಗುತ್ತೆ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿದೆ ತುಂಬ ಜನ ನೋಡ್ತಾ ಇದ್ದೀರಾ ಅಂತ. ಸರಿನಾ? ಇವಾಗ ಏರ್ ಪ್ಯಾಕ್ ಬಂದು ಇಲ್ಲಿ ನೋಡ್ತಾ ಇದ್ದೀರಾ. ನಾನು ಏನೋ ಮೆಂತ್ಯ ಕಾಳನ್ನು ನಾನು ನಿನ್ನೆ ನೆನೆಸಿಟ್ಟಿದ್ದೆ, ನೋಡಿದ್ರಿ. ಆ ಒಂದು ಮೆಂತ್ಯ ಕಾಳನ್ನು ರುಬ್ಬಿಟ್ಟು ಅದ್ರ ಜೊತೆಗೆ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, 1 ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡಬೇಕಾಗುತ್ತೆ. ನಿಂಬೆಹಣ್ಣು ಸಪ್ರೇಟಾಗಿ ಇರಲಿಲ್ಲ. ಕೊಬ್ಬರಿ ಎಣ್ಣೆನೂ ನಿಂಬೆಹಣ್ಣು ನಿನ್ನೆ ತಲೆಗೆ ಹಚ್ಕೊಳ್ಳೋಕ್ಕೆ ಅಂತ ಮಿಕ್ಸ್ ಮಾಡಿದ್ದೆ ಅಲ್ವಾ, ಅದೇ ಎಣ್ಣೆಗೆ ನಾನಿವಾಗ ಮೆಂತ್ಯಕಾಳು ರುಬ್ಬಿರೋದನ್ನು ನೈಸ್ ಪೇಸ್ಟಾಗಿ ರುಬ್ಬಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮೊಸರನ್ನ ಮಿಕ್ಸ್ ಮಾಡಿ, ಹುಳಿ ಮೊಸರು ಇರಬೇಕು, ಹಂಗಾಗಿ ರಾತ್ರಿಯೇ ಅದು ಸ್ವಲ್ಪನೇ ಇದ್ದಿದ್ದು ಮೊಸರು, ಹಂಗಾಗಿ ಫ್ರಿಜ್ಜಿಂದ ಹೊರಗಡೆ ಇಟ್ಟಿದ್ದೆ. ಅದನ್ನು ನಾನು ಇವಾಗ ಮಿಕ್ಸ್ ಮಾಡಿ ತಲೆಗೆ ಹಚ್ಕೋತಾ ಇದ್ದೀನಿ. ಫುಲ್ಲು ಸ್ಕ್ಯಾಲ್ಪಿಗೆ ಹಚ್ಕೋಬೇಕಾಗುತ್ತೆ, ಹೊಟ್ಟೆಲ್ಲ ಹೋಗ್ಬೇಕಲ್ವ, ಹಂಗಾಗಿ ಇದು ಸ್ವಲ್ಪ ತಂಪು. ಹಂಗಾಗ್ಬಿಟ್ಟು ಮಳೆಗಾಲದಲ್ಲಿ ತುಂಬ ಥಂಡಿ ಅಂತ ಅನ್ಸೋರಿಗೆ, ಶೀತದ ಬಾಡಿ ಇರೋರಿಗೆ ಸ್ವಲ್ಪ ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟು ಈಟಿರೋರು ಏನೂ ಯೋಚನೆ ಮಾಡ್ದೇನೆ ಹಚ್ಕೋಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ವಾರದಲ್ಲಿ 2 ದಿನ ಮಾಡೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಅನ್ನೋದು ಅರ್ಥ ಆಯಿತು ನನಗೆ. ಹಂಗಾಗ್ಬಿಟ್ಟು ಇದೇ ಪ್ಯಾಕನ್ನು ಇನ್ಮೇಲೆ ಹಚ್ಚೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 1 ಅವರ್ ಬಿಟ್ಬಿಟ್ಟು ಆ 1 ಅವರಲ್ಲಿ ಕಸ ಗುಡಿಸ್ಕೊಂಡು, ಮನೆ ಒರೆಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆನ ಮಾಡ್ತಾಯಿದ್ದೀನಿ, ಸ್ನಾನ ಮಾಡ್ಕೊಂಬಂದು. ಇವಾಗ ನೋಡ್ತಾ ಇದ್ದೀರಾ, ಪೂಜೆ ಎಲ್ಲ ಮುಗಿಸಿದ ಮೇಲೆ ಇನ್ನೇನು ಸಂಜೆ ಆಗಿತ್ತು. ನನ್ನದು ವಿಡಿಯೋ ಸಂಜೆ ಮಾಡ್ತಾ ಇರೋದು. ಮಾರ್ನಿಂಗ್ ಇದೆಲ್ಲ ಮಾಡೋದಕ್ಕೆ ಕೆಲವೊಂದು ರೀಸನ್ನಿಂದ ಆಗಲಿಲ್ಲ. ಏನಪ್ಪ ಅಂತಂದರೆ ನೈಟು ಸಿಕ್ಕಾಪಟ್ಟೆ ಸೊಳ್ಳೆಗಳ ಕಾಟ, ಕರೆಂಟ್ ಹೋಗ್ಬಿಟ್ಟಿತ್ತು, ಜೋರು ಮಳೆ ಬರ್ತಾಯಿತ್ತು ಅಂತೇಳಿ ಕರೆಂಟ್ ತೆಗೆದಿದ್ರು. ಹಂಗಾಗ್ಬಿಟ್ಟು ಫ್ಯಾನ್ ಇಲ್ಲದೆ ಇರೋದ್ರಿಂದ ಸೊಳ್ಳೆ ಕಾಟಕ್ಕೆ ಸರಿಯಾಗಿ ನಿದ್ದೆ ಮಾಡ್ದಲೇ 4 ಗಂಟೆಗೆ ಅಲಾರಾಮ್ ಇಟ್ಟಿದ್ದವಳು ಆಫ್ ಮಾಡಿಬಿಟ್ಟು ಮಲಗಿ ಬೆಳಿಗ್ಗೆ ಲೇಟಾಗಿ ಎದ್ದಿದ್ದಾಯಿತು. ತಿಂಡಿ ಏನು ಮಾಡಿರಲಿಲ್ಲ, ಹೋಟೆಲಿಂದನೇ ತರಿಸಿ ಕೊಟ್ಟು ಕಳಿಸಿದ್ದೆ ಸ್ಕೂಲ್ಗೆ ಮಕ್ಕಳಿಗೆ ಎಲ್ಲ. ಹಂಗಾಗ್ಬಿಟ್ಟು ನಾನು ಬೆಳಿಗ್ಗೆ ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನಾನು ಈವ್ನಿಂಗ್ ವೀಡಿಯೋನ ಸ್ಟಾರ್ಟ್ ಮಾಡಿದ್ದು. ಈಗ ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿ ಹಸ್ಬೆಂಡ್ ಬಂದರು. ಅಷ್ಟರೊಳಗೆ ಹಾಲಿರಲಿಲ್ಲ, ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ದೆ. ಅವರು ಬಂದ್ರಲ್ಲ, ಹಾಲು ತೊಗೊಂಬಂದರು. ಇವಾಗ ಟೀ ಮಾಡೋಣ ಅಂತೇಳಿ ಇಡ್ತಾಯಿದ್ದೀನಿ. ಏನು ಮಳೆ ಅಂತಂದರೆ ನಮ್ಮ ಶಿವಮೊಗ್ಗ ಸೈಡು ಸಿಕ್ಕಾಪಟ್ಟೆ ಮಳೆ ಇದೆ. ನೀವು ಎಲ್ಲಿಂದ ವೀಡಿಯೋ ನೋಡ್ತಾ ಇದ್ದೀರಿ, ಹಾಗೆಯೇ ನಿಮ್ಮೂರ ಸೈಡು ಮಳೆ ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಈ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ, ಪುರ್ಸತ್ತೇ ಇಲ್ಲ. ಬೆಳಿಗ್ಗೆ ಪಪ್ಪ ನಮ್ಮನೆಯವರು ಬೇಗನೆ ಹೋದ್ರೂ ಬರೋದು ತುಂಬ ಲೇಟ್ ಆಗ್ತಿರೋ ಕಾರಣವೇ ಈ ಮಳೆಯಿಂದಾಗಿ ಬೇಗನೆ ಕೆಲಸ ಮುಗೀತಾ ಇಲ್ಲ ಅವ್ರದ್ದು. ಹಂಗಾಗಿ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾರೆ. ಈಗ ಆ ಕಡೆ ಒಂದು ಗ್ರೇವಿ ಥರ ಅಂದರೆ ಕರಿ ಥರ ಮಾಡ್ಕೊಳ್ಳೋಣ ಚಪಾತಿಗೆ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಸ್ವಲ್ಪ ಕಡಲೆಕಾಳು, ಒಂದು ಅರ್ಧ kg ಕಡಲೆಕಾಳು ಅಷ್ಟೂ ನೆನೆಸಿಟ್ಟಿದ್ದೀನಿ. ಯಾಕಂದರೆ ಹುಳಗಳಾಗ್ತಾಯಿತ್ತು. ಲಾಸ್ಟ್ ಟೈಮ್ ಹಂಗೆ ಮಾಡಿ 1-2 ಅಲ್ವಾ ಅಂತ ಬಿಟ್ಟೆ, ತುಂಬ ಹುಳಗಳಾಯಿತು. ಅದಾದಮೇಲೆ ನೆನೆಸಿಟ್ಟು ಈ ರೀತಿಯಾಗಿ ಆಮೇಲೆ ಒಣಗಿಸಿ ಅದನ್ನು ಬೇಳೆ ಮಾಡ್ಕೋಬೋದು ಅಂತ ಹೇಳಿದ್ರು ಅಂತ ಅದು ನೆನೆಸಿರೋದು ಒಣಗಿಸಿಟ್ಟಿದ್ದೀನಿ. ಸ್ವಲ್ಪ ಇವಾಗ ಶೀತ ಅಲ್ವಾ, ತಣ್ಣಗಿದೆ, ಅದು ಬೇಳೆನೂ ಮಾಡೋಕ್ಕೆ ಬರ್ತಾಯಿಲ್ಲ. ತುಂಬ ದಿನದಿಂದ ಹಂಗೆ ಇಟ್ಟಿದ್ದೀನಿ. ಮತ್ತು ಇದು ಹಂಗೆ ಆಗಿಬಿಟ್ರೆ ಅಂತ ಅಷ್ಟೂ ನೆನೆಸಿಟ್ಟಿದ್ದೆ. ಸ್ವಲ್ಪ ಕಡಲೆಕಾಳು ಉಸ್ಲಿ ಮಾಡಿ ಸ್ವಲ್ಪ ಆ ಥರ ಗ್ರೇವಿ ಮಾಡ್ಕೊಳ್ಳೋಣ ಅಂತ. ಉಸ್ಲಿ ಇವತ್ತೇ ಬೇಡ, ನಾಳೆ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಮಾಡೋದಕ್ಕೆ ಹೋಗಲಿಲ್ಲ. ಹಂಗಾಗಿ ಕಡಲೆಕಾಳು ಸ್ವಲ್ಪ ಮೊಳಕೆ ಬರಲಿ ಅಂತ ಮೊಳಕೆ ಕಟ್ಟಿ ಎತ್ತಿಟ್ಟಿದ್ದೀನಿ. ಇನ್ನರ್ಧ ಗ್ರೇವಿ ಮಾಡ್ಕೊಳ್ಳೋಣ ಚಪಾತಿಗೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಗ್ರೇವಿ ತುಂಬಾ ಟೇಸ್ಟಿಯಾಗಿತ್ತು, ಸಖತ್ತಾಗಿ ಬಂದಿತ್ತು. ಅದಕ್ಕಾಗಿ ಶೇರ್ ಮಾಡ್ತಾಯಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಎಲ್ಲರೂ ಬೇರೆ ಥರ ಮಾಡ್ತಾರೆ, ನಾನು ಬೇರೆ ಥರ ಮಾಡ್ತಾಯಿದ್ದೀನಿ. ಪುದೀನ ಒಂದು ಟಿಪ್ ಅಂತ ತಿಳ್ಕೊಳ್ಳಿ. ಇದನ್ನು
ನಾನು ಫಸ್ಟೆಲ್ಲ ಟಿಶ್ಯೂ ಹಾಕಿ ಪೇಪರ್ ಹಾಕಿ ಕವರಲ್ಲಿ ಎಲ್ಲನೂ ಇಟ್ಟು ನೋಡಿದೆ, ಬಾಕ್ಸಲ್ಲಿ ಸಪ್ರೇಟು ಎಲ್ಲ ಥರನೂ ಇಟ್ಟು ನೋಡಿದೆ. ಪುದೀನ ಫ್ರೆಶ್ ಆಗಿರ್ತಿರಲಿಲ್ಲ. ಇವಾಗ ಕೆಳಗಡೆ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಕ್ಲೋಸ್ ಮಾಡೋ ಥರ ಪುದೀನ ಇಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಇದೆ, ಫ್ರೆಶ್ ಆಗಿ ಒಂದು ವಾರದ್ದು ಪುದೀನ, ಸ್ವಲ್ಪನೂ ಹಾಳಾಗಿಲ್ಲ. ಹಂಗಾಗಿ ಹೇಳ್ತಾಯಿದ್ದೀನಿ, ಇದನ್ನು ಟ್ರೈ ಮಾಡಿ ನೋಡಿ. ಒಂದು ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ ಅದನ್ನು ಕ್ಲೋಸ್ ಮಾಡಿ ಇಡಿ. ಇವಾಗ ರುಬ್ಬೋದಕ್ಕೆ ನಾನು ಏನೇನು ಹಾಕಿದೆ ಅಂತ ನೋಡಿದ್ರೆ ಏನಿಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಮತ್ತು 2 ಈರುಳ್ಳಿ 2 ಟೊಮೊಟೊನ ಹಾಕಿ ರುಬ್ಕೊಂಡಿದ್ದೀನಿ ಅಷ್ಟೇ. ಫಸ್ಟ್ ಟೈಮ್ ಈ ರೀತಿಯಾಗಿ ಒಗ್ಗರಣೆನ ಮಾಡಿದ್ದು. ಯಪ್ಪ ಹೆಂಗಾಯಿತು ಅಂತಂದರೆ ನೋಡಿ ಶಾಕ್ ಆಗಿಬಿಡ್ತೀರಾ. ಭಯನೇ ಆಗೋಯ್ತು ಅಂತ ಹೇಳ್ಬೋದು ನನಗಂತೂ. ಆಮೇಲೆ ಆಫ್ ಮಾಡಲಿಲ್ಲ, ಲೋ ಫ್ಲೇಮ್ ಮಾಡಿದೆ, ಆದ್ರೂ ಹಂಗೆ ಬರ್ತಾಯಿತ್ತು. ಭಯ ಆಗ್ಬಿಡ್ತು, ಏನಾಯಿತು ಅಂತ ನೋಡಿ ಗೊತ್ತಾಗುತ್ತೆ. ಎಣ್ಣೆ ಇಟ್ಟಿದ್ದೆ, 1-2 ಸ್ಪೂನು ಸಾಸಿವೆ ಹಾಕಿ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು ಹಾಕಿ, ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಏನು ಹಾಕಲಿಲ್ಲಲ್ಲ, ಡೈರೆಕ್ಟ್ ಅದು ರುಬ್ಬಿರೋದು ಹಾಕಿದ ತಕ್ಷಣ ಎಣ್ಣೆ ಚೆನ್ನಾಗಿ ಕಾದಿತ್ತಲ್ಲ, ಹಿಂಗೆ ಬಂದುಬಿಡ್ತು ಹೊಗೆ. ಭಯನೇ ಆಗ್ಬಿಡ್ತು ಅಂತ ಹೇಳ್ಬೋದು. ನೋಡಿ ಲೋ ಫ್ಲೇಮ್ ಮಾಡಿದೆ, ಅದು ಹೊಗೆನೇ ನಿಲ್ತಾಯಿಲ್ಲ ಅಂತ. ಆಮೇಲೆ ಕಡಿಮೆ ಆಯಿತು. ಇದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಎಲ್ಲಿ ಬೆಂಕಿ ಹತ್ಕೊಂಡ್ಬಿಡ್ತು ಅಂದ್ಕೊಂಡೆ. ಸದ್ಯ ಏನೂ ಆಗಲಿಲ್ಲ, ಅನಾಹುತ ಅಲ್ಲಿಗೆ ತಪ್ಪಿತು ಅಂತ ಹೇಳ್ಬೋದು. ಜೀವ ಹೋದಂಗೆ ಆಗಿಬಿಟ್ಟಿತ್ತು ನನಗೆ. ನಿಮಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಏನಾದರೂ ಆಗಿದೆಯಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಅದಾದಮೇಲೆ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಕುದಿ ಬರಬೇಕು. ಆವಾಗ ನಾನು ಈ ಸ್ಪೈಸಸ್ ಎಲ್ಲ ಹಾಕ್ಕೊಳ್ತಾಯಿದ್ದೀನಿ. ಏನಿಲ್ಲ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಸಾಂಬಾರು ಪುಡಿ ಮಾಮೂಲಿ ನಾವು ವೆಜಿಟೇರಿಯನ್ ಸಾಂಬಾರು ಪೌಡರ್ ಮಾಡಿಟ್ಕೊಂಡಿರ್ತೀವಲ್ವ, ಅದೇ ಸಾಂಬಾರು ಪೌಡರು ನಾನು ಯಾವಾಗಲೂ ಎಲ್ಲದಕ್ಕೂ ಯೂಸ್ ಮಾಡೋದು. ಅದಾದಮೇಲೆ 1 ಸ್ಪೂನಷ್ಟು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ, ಅದು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಸ್ವಲ್ಪ ಫ್ರೈ ಆಗಬೇಕು. ಅದಕ್ಕೆ ಫುಲ್ ತಳ ಹಿಡಿಬಾರ್ದಲ್ವ, ಸ್ಟೀಲ್ ಪಾತ್ರೆ ಬೇರೆ, ಹಂಗಾಗಿ ನಾನು ಸ್ವಲ್ಪ ನೀರನ್ನ ಜಾರಲ್ಲಿರೋದನ್ನೆಲ್ಲ ತೊಳ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ, ತುಂಬ ಸಿದೋಗ್ಬಿಟ್ರೆ ಅಂತ ಹೇಳಿ. ಸ್ವಲ್ಪ ಹಾಕಿ ಅದು ಸ್ವಲ್ಪ ಎಣ್ಣೆ ಬಿಡ್ಕೊಳೋವರೆಗೂ ಇವಾಗ ನಾವು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕಾಗುತ್ತೆ. ಸ್ವಲ್ಪ ಆ ಥರ ಗಟ್ಟಿ ಇರೋದು ಕುದಿಯುವಾಗ ಮೇಲೆಲ್ಲ ಪಾತ್ರೆಗೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ, ಗ್ಯಾಸ್ ಸ್ಟವ್ ಮೇಲೆಲ್ಲ ನೋಡ್ಕೊಳ್ಳಿ. ಅದಾದಮೇಲೆ 1 ಸ್ಪೂನಷ್ಟು ನಾನು ಬೋಂಡದಿಟ್ಟು, ಕಡಲೆ ಹಿಟ್ಟು ಬರುತ್ತಲ್ವ, ಅದನ್ನು ಕಲಿಸ್ಕೊಂಡು ಸ್ವಲ್ಪ ನೀರಲ್ಲಿ ಗಂಟಿಲ್ದಿರೋ ಹಾಗೆ ಈಗ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಅದು ಅಷ್ಟೇ, ಕಡಲೆ ಹಿಟ್ಟದು ಹಸಿ ವಾಸನೆ ಇದ್ದರೆ ಚೆನ್ನಾಗಿರಲ್ಲ. ಫುಲ್ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕುದಿ ಬರಬೇಕು. ಅದಷ್ಟು ಚೆನ್ನಾಗಿ ಕುದ್ದಾದಮೇಲೆ ನಾನು ಇವಾಗ ಆ ಕಡೆ ಕಡಲೆಕಾಳು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಕಡಲೆಕಾಳು ಒಂದು 4 ವಿಷಲ್ ಹೊಡಿಸಿದ್ದೆ. ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂದರೆ ಸಖತ್ ಖುಷಿ ಆಯಿತು ನನಗೆ ನೋಡಿ. ಆಮೇಲೆ ನೀರು ಇಲ್ಲಿ ಏನು ಮಾಡಬೇಕಿತ್ತು ಅಂತಂದರೆ ಸ್ವಲ್ಪ ನೀರು ತೆಗಿಬೇಕಿತ್ತು. ನಾನು ಚಪಾತಿಗೆ ಅಂತ ಮಾಡ್ತಿದ್ದಲ್ವ, ನಾನೇನು ಅಂದ್ಕೊಂಡೆ, ಅದು ನೋಡ್ತಾ ಇದ್ದೀರಾ ಎಷ್ಟು ಕಡಿಮೆ ಕಾಣಿಸ್ತಾ ಇದೆ. ನೀರು ಬೇಕಾಗುತ್ತೆ, ಮತ್ತು ಕಡಲೆ ಹಿಟ್ಟು ಇವಾಗಿನೂ ಹಾಕಿರೋದಲ್ವ ಗಟ್ಟಿಯಾಗಿಬಿಡುತ್ತೆ ಅಂದ್ಕೊಂಡು ಫುಲ್ ನೀರನ್ನು ಹಾಕ್ಕೊಂಡೆ. ಅದೇನಾಯಿತು, ಸ್ವಲ್ಪ ನೀರು ಜಾಸ್ತಿ ಆದಂಗೆ ಆಗಿಬಿಡ್ತು. ಅದಕ್ಕೆ ನಾನು ಏನು ಮಾಡಿದೆ, ಚಪಾತಿನ ಕ್ಯಾನ್ಸಲ್ ಮಾಡಿದೆ. ಅಕಸ್ಮಾತ್ ಎಲ್ಲಾದರೂ ಅದು ಮಿಕ್ಕಿ ಸ್ವಲ್ಪ ಗಟ್ಟಿ ಥರ ಕುದಿಸಿ ಸ್ವಲ್ಪ ಗಟ್ಟಿ ಥರ ಅನಿಸಿದ್ರೆ ನಾಳೆ ಬೆಳಿಗ್ಗೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಅನ್ನನೇ ಮಾಡಿಕೊಂಡೆ. ಹಂಗಾಗಿ ಮತ್ತೆ ವೀಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ಹೇಳಬೇಕಿತ್ತು ಅಂತ ಅಂದ್ಕೊಂಡೆ ಅಲ್ವಾ, ಹಂಗಾಗಿ ಇಷ್ಟು ಕುದಿ ಬಂದರೆ ಸಾಕು. ಇಷ್ಟು ಕುದಿ ಬಂದಮೇಲೆ ಆಫ್ ಮಾಡಿಕೊಂಡ್ರೆ ಒಂದು ಗ್ರೇವಿ ರೆಡಿ ಆಗುತ್ತೆ. ಏನಪ್ಪ ವಿಷಯ ಅಂತಂದರೆ, ನಾವು ಮತ್ತೆ ಮನೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದೇ ವಿಷಯನ ನಿಮ್ಮ ಜೊತೆ ಹೇಳಬೇಕಾಗಿತ್ತು. ಈ ಮಳೆ ಬೇರೆ, ನಮ್ಮ ಮನೆ ಮುಂದೆ ರೋಡ್ ಬೇರೆ ಮಾಡ್ತಾಯಿದ್ದಾರೆ. ಮನೆ ಶಿಫ್ಟ್ ಮಾಡೋದಾದರೆ ಹೆಂಗಪ್ಪ ಅಂತ ಅನ್ಸೋಗ್ಬಿಟ್ಟಿದೆ. ನೆಕ್ಸ್ಟ್ ಮಂತಿಗೆ, ಇದು ಇವಾಗ ಜುಲೈ ಅಲ್ವಾ, ಆಗಸ್ಟಲ್ಲಿ ಮನೆ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಈಗಾಗಲೇ ಡಿಸೈಡ್ ಮಾಡಿನೇ ಒಂದು 15-20 ಡೇಸ್ ಆಗೋಯ್ತು ಅನಿಸುತ್ತೆ. ಆಲ್ರೆಡಿ ಮನೆಯೂ ಹುಡುಕ್ತಾ ಇದ್ವಿ, ಯಾವುದೋ ಒಂದು ಸಿಕ್ಕಿದೆ. ಅವರು ಮನೆ ಖಾಲಿ ಮಾಡಬೇಕು. ಈಗ ಫಸ್ಟ್ ಮನೇಲಿದ್ದಾರೆ, ಅವರು ಮನೆಯನ್ನು ಖಾಲಿ ಮಾಡಬೇಕು, ಆಮೇಲೆ ನಾವು ಶಿಫ್ಟ್ ಮಾಡೋಕ್ಕಾಗೋದು. ಅದಕ್ಕೆ ನೆಕ್ಸ್ಟ್ ಮಂತಿಗೆ, ಇವಾಗ ಆಷಾಢದಲ್ಲಿ ಮನೇನ ಖಾಲಿ ಮಾಡಬಾರ್ದು ಅಂತಾರಲ್ವ, ಹಂಗಾಗಿ ನೆಕ್ಸ್ಟ್ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ವಿಷಯನ ನಿಮ್ಮ ಹತ್ರ ಹೇಳಬೇಕಿತ್ತು. ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.